Hi everyone, this is me SL Kappalguddi from Shraddha Academy. In this video, I am discussing 12 marks journal entries in chapter number 6, that is issue and redemption of debenture. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು 12 ಮಾರ್ಕ್ಸ್ ಜರ್ನಲ್ ಎಂಟ್ರೀಸ್ನ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಇಲ್ಲಿ ಟೋಟಲಿ 3 ಮೆಥಡ್ಸ್ ಇದಾವೆ. ಇದರಲ್ಲಿ ಯಾವುದಾದ್ರೂ ಒಂದು ಮೆಥಡ್ಸ ಎನ್ಯುವಲ್ ಎಕ್ಸಾಮ್ದಾಗ ಬರ್ಬೋದು. ಸೊ ಹಂಗಂದ್ರೆ 3 ಮೆಥಡ್ಸ್ ಯಾವತ್ತಂದ್ರೆ ಇಲ್ಲಿ ಇಶ್ಯೂ ಮಾಡಿರ್ತಾನೋ ಮತ್ತು ರಿಡಮ್ಷನ್ ಮಾಡಿರ್ತಾನೋ 4 ಕೇಸಸ್ ಕೇಳಿರ್ತಾನೆ, ABCD ಅಂತೇಳಿ. ಅಥವಾ ಯಾವ್ದು ಕೇಳ್ಬೋದು ಅಂದರೆ ಜರ್ನಲ್ ಎಂಟ್ರೀಸ್ ರಿಲೇಟಿಂಗ್ ಟು ಡಿಬೆಂಚರ್ ಇಂಟ್ರೆಸ್ಟ್ ಮ್ಯಾಗೂ ಒಂದು ಪ್ರಾಬ್ಲಮ್ ಬರ್ತೈತಿ. ಅಥವಾ ಏನು ಮಾಡಿರ್ತಾನಂತಂದ್ರೆ 5 ಸಿಚುವೇಶನ್ಸ್ ಒಳಗೆ ರಿಡಮ್ಷನ್ ಮಾಡಿರ್ತಾನೋ ಲಮ್ಸಮ್ ಅಮೌಂಟ್. ಹಾಗಾದ್ರೆ ಪ್ರಾಬ್ಲಮ್ ಯಾವ ರೀತಿಯಾಗಿ ಎನ್ಯುವಲ್ ಎಕ್ಸಾಮ್ದಾಗ ಬಂದಿರ್ತಾವೆ ಅನ್ನೋದನ್ನು ನೋಡೋಣ. ಇಲ್ಲಿ ಫಸ್ಟ್ ಮೆಥಡ್ ಒಳಗೆ ಯಾವ ರೀತಿಯಾಗಿ ಇರ್ತೈತೆ ಅಂದ್ರೆ ಪಾಸ್ ದ ನೆಸಸರಿ ಜರ್ನಲ್ ಎಂಟ್ರೀಸ್ ಫಾರ್ ದ ಫಾಲೋಯಿಂಗ್ಸ್. ಇಲ್ಲಿ ಇಶ್ಯೂಡ್ ಕೊಟ್ಟಿರ್ತಾನೆ, ಇಶ್ಯೂಡ್ ಆ್ಯಟ್ ಪಾರ್ ಕೊಡ್ಬೋದು, ಪ್ರೀಮಿಯಮ್ ಕೊಡ್ಬೋದು ಅಥವಾ ಡಿಸ್ಕೌಂಟ್ ಕೊಡ್ಬೋದು. ಅದೇ ಥರ ರಿಡೀಮೇಬಲ್ ಆ್ಯಟ್ ಪಾರ್ ಕೊಡ್ಬೋದು ಅಥವಾ ಪ್ರೀಮಿಯಮ್ ಕೊಡ್ಬೋದು. ಇದನ್ನು ಚೆಕ್ ಮಾಡ್ಕೊಂಡು ನಾವು ಇದು ಫಸ್ಟ್ ಮೆಥಡ್ ಮ್ಯಾಗ ಇರ್ತೈತಿ. ಇದಕ್ಕೆ ಜರ್ನಲ್ ಎಂಟ್ರೀಸ್ ಚೇಂಜ್ ಆಗ್ತಾವೆ. ಇನ್ನು ಥರ್ಡ್ ಸಿಚುವೇಶನ್ದೊಳಗೆ ಯಾವ ರೀತಿಯಾಗಿ ಪ್ರಾಬ್ಲಮ್ ಬಂದಿರ್ತೈತಿ ಅಂದರೆ ಇಲ್ಲೂ ಸೇಮ್ ಇರ್ತೈತಿ, ಇಶ್ಯೂಡ್ ಆ್ಯಟ್ ಪಾರ್ ಮಾಡಿರ್ತಾನೋ, ರಿಡಿಮೇಬಲ್ ಆ್ಯಟ್ ಪಾರ್ ಮಾಡ್ಬೋದು, ಪ್ರೀಮಿಯಮ್ ಮಾಡ್ಬೋದು. ಸೊ ಇಲ್ಲಿ 5 ಇಯರ್ಸ್ ಅಂತೇಳಿ ಬಂದಿರ್ತೈತಿ, 4 ಇಯರ್ಸಾ, 5 ಇಯರ್ಸಾ, 4 ಇಯರ್ಸ್. ಇಲ್ಲಿ 5 ಸಿಚುವೇಶನ್ ಬಂದಿರ್ತಾವೆ. ಅದಕ್ಕೆ ಈ ಜರ್ನಲ್ ಎಂಟ್ರೀಸ್ಗಳು ಚೇಂಜ್ ಆಗ್ತಾವೆ. ಅದೇ ಥರ ಈ ಜರ್ನಲ್ ಎಂಟ್ರೀಸ್ನ ಚೇಂಜ್ ಆಗ್ತಾವೆ. ಎಕ್ಸಾಮ್ದಾಗ ಕನ್ಫ್ಯೂಸ್ ಮಾಡ್ಕೊಂಡ ಇದ್ರ ಜರ್ನಲ್ ಎಂಟ್ರಿ ಅದಕ್ಕೆ ಅದ್ರ ಜರ್ನಲ್ ಇದಕ್ಕೆ ಬರೆದ್ರೆ ಅಂದ್ರೆ ಟೋಟಲಿ ರಾಂಗ್ ಆಗ್ತಿರ್ತೈತಿ. ಅದಕ್ಕೆ ಕೇರ್ಫುಲ್ಲಾಗಿ ಯಾವ ಮೆಥಡ್ ಮ್ಯಾಗ ಬಿದ್ದೈತೆ ಅಂತ ನೋಡ್ಕೊಂಡು ನಾವು ಈ ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಇನ್ನು ಸೆಕೆಂಡ್ ಮೆಥಡ್ ಮ್ಯಾಗ ಯಾವ ರೀತಿ ಇರ್ತೈತೆ ಅಂದರೆ ಈ ರೀತಿಯಾಗಿ ಇಶ್ಯೂಡ ಮತ್ತು ರಿಡಮ್ಷನ್ ಕೊಟ್ಟಿರ್ತಾನೋ. ಇಲ್ಲಿ ವೆರಿ ಇಂಪಾರ್ಟೆಂಟ್ ಡಿಬೆಂಚರ್ ಇಂಟ್ರೆಸ್ಟ್ ಮತ್ತು TDS. ಇದನ್ನು ನೋಡ್ಕೊಂಡು ನಾವು ಸೆಕೆಂಡ್ ಮೆಥಡ್ ಒಳಗಿನ ಪ್ರಾಬ್ಲಮ್ಸ್ನ ಸಾಲ್ವ್ ಔಟ್ ಮಾಡಬೇಕು. ಸೊ ಹಂಗಾದ್ರೆ ನಾನು ಇವತ್ತಿನ ವಿಡಿಯೋದೊಳಗೆ ಫಸ್ಟ್ ಮೆಥಡ್ ಮ್ಯಾಗ ಯಾವ ರೀತಿಯಾಗಿ ಜರ್ನಲ್ ಬಂದಿರ್ತಾವೆ ಅನ್ನೋದನ್ನು ನೋಡೋಣ. ಫಸ್ಟ್ ಮೆಥಡ್ ನಾವು ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕಾದ್ರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಏನಂತಂದ್ರೆ ಇಶ್ಯೂ 3 ಕೇಸ್ ಒಳಗೆ ಇರ್ತಾವೆ. ಆ್ಯಟ್ ಪಾರ್ ಒಳಗೆ ಇಶ್ಯೂ ಮಾಡಿರ್ತಾನೋ, ಡಿಸ್ಕೌಂಟ್ ಒಳಗೆ ಇಶ್ಯೂ ಮಾಡಿರ್ತಾನೋ, ಪ್ರೀಮಿಯಮ್ ಒಳಗೂ ಇಶ್ಯೂ ಮಾಡಿರ್ತಾನೆ. ಆದರೆ ರಿಡಮ್ಷನ್ ಮಾತ್ರ ಪಾರ ಪ್ರೀಮಿಯಮ್ ಅಷ್ಟೇ ಮಾಡ್ತಾನೆ. ಇಲ್ಲೂ ಪಾರ ಮತ್ತು ಪ್ರೀಮಿಯಮ್, ಇಲ್ಲೂ ಪಾರ ಮತ್ತು ಪ್ರೀಮಿಯಮ್. ಇಲ್ಲಿ ಡಿಸ್ಕೌಂಟ್ ಒಳಗೆ ರಿಡಮ್ಷನ್ ಆಗಂಗಿಲ್ಲ. ಯಾಕಂದ್ರೆ ಪಬ್ಲಿಕ್ಕಿಗೆ ಲಾಸ್ ಆಗ್ತದೆ. ರಿಡಮ್ಷನ್ ಅಂದ್ರೆ ರೀಫಂಡ್ ಮಾಡೋದು. ಏನು ನಾವು ಡಿಬೆಂಚರ್ಸ್ಗಳ ಸಾಲ ತಂದಿರ್ತು ಅದನ್ನು 5 ಇಯರ್ಸು 10 ಇಯರ್ಸ್ ಆದಕೂಡಲೇ ಅದನ್ನು ರಿಡಮ್ಷನ್ ಮಾಡಬೇಕಾಗ್ತೈತಿ. ಸೊ ಅದಕ್ಕೆ ನಾವು ರಿಡಮ್ಷನ್ ಅಂತೇಳಿ ಕರಿತು. ಸೊ ರಿಡಮ್ಷನ್ ಆ್ಯಟ್ ಪಾರ್ ಒಳಗೆ ಮಾಡಿದ್ದು ಅಂತಂದ್ರೆ ಆ್ಯಟ್ ಪಾರ್ ಒಳಗೆ ಇಶ್ಯೂ ಮಾಡಿದಂದ್ರೆ ನಮ್ಗೆ ಯಾವುದೇ ಲಾಸ್ ಇಲ್ಲ. ಬಟ್ ಇಲ್ಲಿ ಪ್ರೀಮಿಯಮ್ ಒಳಗೆ ರಿಡಮ್ಷನ್ ಮಾಡತ್ತು. 10 ರೂಪಾಯಿ ಸಾಲ ತಂದು 15 ರೂಪಾಯಲ್ಲಿ ನಾವು ರಿಡಮ್ಷನ್ ಮಾಡಿದಂದ್ರೆ 5 ರೂಪೀಸ್ ನಮಗೇನತ್ತು ಲಾಸ್ ಆಯ್ತು. ಪ್ರೀಮಿಯಮ್ ರಿಡಮ್ಷನ್ ಇದ್ದಾಗ ಆಲ್ವೇಸ್ ನಾವಿಲ್ಲಿ ಏನು ಮಾಡಬೇಕಂದ್ರೆ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟನ್ನು ಓಪನ್ ಮಾಡಲೇಬೇಕು. ಸೊ ಅದೇ ಥರ ಇಲ್ಲಿ ಡಿಸ್ಕೌಂಟ್ ಒಳಗೆ ತಂದು ಇಶ್ಯೂ ಮಾಡಿದ್ವಿ. ಇಲ್ಲಿ ಪಾರ ಮತ್ತು ಪ್ರೀಮಿಯಮ್ ಇಲ್ಲೂ ಕೂಡ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ ಓಪನ್ ಆಗ್ತೈತಿ. ಇಲ್ಲಿ ಇಶ್ಯೂಡ್ ಆ್ಯಟ್ ಪ್ರೀಮಿಯಮ್ ಒಳಗೆ ಮಾಡಿ ಮತ್ತು ಏನು ಮಾಡಿದಂದ್ರೆ ರಿಡಮ್ಷನ್ ಪಾರ್ ಒಳಗೆ ಮಾಡ್ಬೋದು, ಪ್ರೀಮಿಯಮ್. ಇಲ್ಲಿ 2 ಲೆಜರ್ಗಳು ಓಪನ್ ಆಗ್ತಾವೆ. ಒಂದೇದು ಸೆಕ್ಯೂರಿಟೀಸ್ ಪ್ರೀಮಿಯಮ್ ರಿಸರ್ವ್ ಅಕೌಂಟ್ ಒಂದು ಓಪನ್ ಆಗ್ತೈತಿ. ಅದೇ ಥರ ಪ್ರೀಮಿಯಮ್ ಆನ್ ರಿಡಮ್ಷನ್ ಅಕೌಂಟನ್ನು ಓಪನ್ ಆಗ್ತೈತಿ. ಅದ್ರ ಜೊತೆಗೆ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ನು ಓಪನ್ ಆಗ್ತೈತಿ. ಯಾವತ್ತೂ ರಿಡಮ್ಷನ್ ಒಳಗೆ ಪ್ರೀಮಿಯಮ್ ಇದ್ದಾಗ ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಜರ್ನಲ್ ಎಂಟ್ರೀಸ್ನ ಪಾಸ್ ಮಾಡಬೇಕು. ಸೊ ಹಂಗಾದ್ರೆ ಈ ಸಿಚುವೇಶನ್ ಮೇಲೆ ಯಾವ ರೀತಿಯಾಗಿ ಪ್ರಾಬ್ಲಮ್ಸ್ ಬಂದಿರ್ತಾವೆ ಅನ್ನೋದನ್ನು ನೋಡೋಣ. ಎಕ್ಸಾಮ್ದಾಗ ಏನು ಮಾಡಿರ್ತಾರೆ ಅಂತಂದ್ರೆ 6 ಸಿಚುವೇಶನ್ದಾಗ ಯಾವುದಾದ್ರೂ 4 ಸಿಚುವೇಶನನ್ನು ಕೇಳಿರ್ತಾನೆ ಎಕ್ಸಾಮ್ದಾಗ. ಸೊ ಹಂಗಂದ್ರೆ 6 ಸಿಚುವೇಶನ್ ಯಾವ ಅಂತಂದ್ರೆ ಫಸ್ಟ್ ಇಶ್ಯೂಡ್ ಆ್ಯಟ್ ಪಾರ್ ಮಾಡ್ತು ರಿಡಮ್ಷನ್ ಪಾರ, ಇಶ್ಯೂಡ್ ಆ್ಯಟ್ ಪಾರ ರಿಡಮ್ಷನ್ ಆ್ಯಟ್ ಪ್ರೀಮಿಯಮ್. ಅಂದರೆ ಇಶ್ಯೂಡ್ ಎದ್ರೊಳಗೆ ಮಾಡಿದ್ದು ಅಂದ್ರೆ ಪಾರ್ ಒಳಗೆ ಮಾಡಿದ್ದು, ರಿಡಮ್ಷನ್ನ ಪಾರ್ ಒಳಗೂ ಮಾಡ್ಬೋದು ಅಥವಾ ಪ್ರೀಮಿಯಮ್ ಒಳಗೂ ಮಾಡ್ಬೋದು. ಇನ್ನು ನೆಕ್ಸ್ಟ್ ಇಲ್ಲಿ ಇಶ್ಯೂಡ್ ಆ್ಯಟ್ ಡಿಸ್ಕೌಂಟ್ ಮಾಡಿದ್ದು. ಸೊ ಡಿಸ್ಕೌಂಟ್ ಮಾಡಿ ರಿಡಮ್ಷನ್ ಪಾರ್ ಒಳಗೆ ಮಾಡ್ತು. ಇಲ್ಲಿ 2ನೇ ಸಿಚುವೇಶನ್ದಾಗ ಇಶ್ಯೂಡ್ ಆ್ಯಟ್ ಡಿಸ್ಕೌಂಟ, ರಿಡಮ್ಷನ್ ಆ್ಯಟ್ ಪ್ರೀಮಿಯಮ್. ಇನ್ನು ನೆಕ್ಸ್ಟ್ ಲಾಸ್ಟ್ ಕೇಸ್ ಒಳಗೆ ಏನು ಮಾಡ್ತು ಅಂದರೆ ಇಶ್ಯೂಡ್ ಆ್ಯಟ್ ಪ್ರೀಮಿಯಮ, ರಿಡಿಮೇಬಲ್ ಆ್ಯಟ್ ಪಾರ, ಇಶ್ಯೂಡ್ ಆ್ಯಟ್ ಪ್ರೀಮಿಯಮ, ರಿಡಿಮೇಬಲ್ ಆ್ಯಟ್ ಪ್ರೀಮಿಯಮ್. ಸೊ ಈ ರೀತಿಯಾಗಿ 6 ಸಿಚುವೇಶನ್ಸ್ಗಳ ಎಕ್ಸಾಮ್ದಾಗ ಬಂದಿರ್ತವೆ. ಬಟ್ ಎಲ್ಲ ಎಕ್ಸಾಮ್ದಾಗೂ ನಾವು ಎಲ್ಲ ಕ್ವಶನ್ ಪೇಪರ್ ನೋಡ್ರೂ ಇದು ಒಂದು ಸಿಚುವೇಶನ, ಆನಂತರ ಡಿಸ್ಕೌಂಟದ ಒಂದು ಸಿಚುವೇಶನ ಮತ್ತು ಪ್ರೀಮಿಯಮ್ದೊಳಗೆ ಯಾವ ಸಿಚುವೇಶನ್ ಅಂದ್ರೆ ಲಾಸ್ಟ್ ಸಿಚುವೇಶನ ಮೋಸ್ಟ್ಲಿ ಕೇಳಿರ್ತಾರೆ. ಸೊ ಅದಕ್ಕಾಗಿ ನಾನು ಇಲ್ಲಿ
ಕೇಸ್ ವೈಸ್ ನಾನು ಜರ್ನಲ್ ಎಂಟ್ರೀಸನ್ನು ಡಿಸ್ಕಷನ್ ಮಾಡ್ಕೊತ ಹೋಗ್ತೀನಿ. ಸೊ ಫಸ್ಟ್ ಕೇಸ್ ಏನು ಹೇಳ್ತೈತೆ ಅಂದರೆ ಇಶ್ಯೂ ಆಫ್ ರುಪೀಸ್ 1,00,000 9% ಡಿಬೆಂಚರ್ಸ್ ಆಫ್ 100 ಈಚ್. ಇದನ್ನು ಭಾಳ ಕೇರ್ಫುಲ್ಲಾಗಿ ಚೆಕ್ ಮಾಡ್ಬೇಕು ಎಕ್ಸಾಮ್ದಾಗ. ಇಲ್ಲಿ ರುಪೀಸ್ ಕೊಟ್ಟಾನೋ ಏನು ನಂಬರ್ ಆಫ್ ಡಿಬೆಂಚರ್ ಕೊಟ್ಟಾನೋ, ನಂಬರ್ ಆಫ್ ಡಿಬೆಂಚರ್ ಕೊಟ್ಟಿದ್ದಂದ್ರೆ ನಾವು ಏನು ಮಾಡಬೇಕು ಇಂಟು 100 ಮಾಡಿ ನಾಮಿನಲ್ ವ್ಯಾಲ್ಯೂ ತೆಗಿಬೇಕು. ಸೊ ನಾಮಿನಲ್ ವ್ಯಾಲ್ಯೂ ಡೈರೆಕ್ಟ್ ಕೊಟ್ಟಿದ್ದಂದ್ರೆ ಇದನ್ನು ನಾವು ಏನು ಮಾಡ್ಬೇಕಂದ್ರೆ ಅಮೌಂಟ್ ಕಾಲಮ್ ಒಳಗೆ ಇಟ್ಕೊತ ಹೋಗ್ಬೇಕು. ಇನ್ನು ನೆಕ್ಸ್ಟ್ ಇಶ್ಯೂಡ್ ಅಟ್ ಪಾರ್ ಮಾಡ್ಯಾನ. ಸೊ ಇಶ್ಯೂ ಪಾರ್ ಮಾಡಿದಾಗ ಫಸ್ಟ್ ಜರ್ನಲ್ ಎಂಟ್ರಿ ಯಾವ ರೀತಿಯಾಗಿ ಬರ್ತೈತೆ ಅನ್ನೋದನ್ನು ನೋಡೋಣ. ಇಶ್ಯೂ ಅಟ್ ಪಾರ್ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 9% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್. ಯಾಕಂದ್ರೆ ಇಲ್ಲಿ ಇಶ್ಯೂ ಮಾಡಿದಾಗ ನಮ್ಗೆ ಕ್ಯಾಶ್ ಬಂತು, ಅದಕ್ಕಾಗಿ ನಾವು ಬ್ಯಾಂಕ್ ಅಕೌಂಟನ್ನು ಡೆಬಿಟ್ ಮಾಡಬೇಕು. ಸೊ ಈ ಫಸ್ಟ್ ಜರ್ನಲ್ ಎಂಟ್ರಿ 6 ಸಿಚುವೇಶನ್ದಾಗ ಸೇಮ್ ಜರ್ನಲ್ ಎಂಟ್ರಿ ಆಗ್ತೈತಿ. ಬಟ್ ಏನಂತಂದ್ರೆ ಇಲ್ಲಿ ಅಮೌಂಟ್ ಅಷ್ಟೇ ಚೇಂಜ್ ಆಗೋತ ಹೋಗ್ತೈತಿ. ಈಗ ಫಾರ್ ಎಕ್ಸಾಂಪಲ್ ಇಶ್ಯೂಡ್ ಅಟ್ ಪಾರ್ ಮಾಡಿದ್ದು 1,00,000 ಉಳಿತೈತಿ. ಇಲ್ಲಿ ಅಕಸ್ಮಾತ್ ನಾವು ಡಿಸ್ಕೌಂಟ್ ಮಾಡಿದ್ದು ಅಂದ್ರೆ 90,000 ಬರ್ತೈತಿ. ಪ್ರೀಮಿಯಮ್ ಮಾಡಿದ್ದು ಅಂದ್ರೆ 1,10,000 ಅಂದರೆ 10% ಡಿಸ್ಕೌಂಟ್ಲೆ ಅಥವಾ 10% ಪ್ರೀಮಿಯಮ್ಲೆ ಮಾಡಿದ್ದು ಅಂದರೆ ಇಲ್ಲಿ ಅಮೌಂಟ್ ಅಷ್ಟೇ ಚೇಂಜ್ ಆಗ್ತೈತಿ. ಬಟ್ ಜರ್ನಲ್ ಏನೈತಿ ಸೇಮ್ ಉಳಿತೈತಿ. ಸೊ ಇನ್ನು ನೆಕ್ಸ್ಟ್ ನಾವು ಏನು ಮಾಡ್ಬೇಕಂತಂದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೇಕು. ಎಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಡಿಬೆಂಚರ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಏನು ಕ್ರೆಡಿಟ್ ಆಗಿರ್ತೈತಿ ಅದನ್ನು ಇಲ್ಲಿ ಡೆಬಿಟ್ ಮಾಡಬೇಕು. ಸೇಮ್ ಅಮೌಂಟ್ ಇಲ್ಲಿ 90,000 ಬಂದಿತ್ತು, 90,000 ಇಡಬೇಕು. 1,10,000 ಇತ್ತು, 1,10,000 ಇಡಬೇಕು. ಇಲ್ಲಿ ಏನಾಗೈತಪ್ಪ ಅಂದರೆ ಇಶ್ಯೂಡ್ ಅಟ್ ಪಾರ್ ಒಳಗೆ ಆಗೈತಂತೆ 1,00,000 ಉಳಿತಿದ್ದು. ಇನ್ನು ನೆಕ್ಸ್ಟ್ 9% ಡಿಬೆಂಚರ್ ಅಕೌಂಟಿಗೆ ಇಲ್ಲಿ ನಾಮಿನಲ್ ಅಮೌಂಟನ್ನು ಟ್ರಾನ್ಸ್ಫರ್ ಆಗಬೇಕು. ದಿಸ್ ಇಸ್ ವೆರಿ ಕಂಟ್ರೋಲಿಂಗ್ ಫಿಗರ್. ಯಾಕಂತಂದ್ರೆ ಇಲ್ಲಿ ಇಶ್ಯೂಡ್ ಅಟ್ ಪಾರ್ ಒಳಗಾಗಲಿ, ಪ್ರೀಮಿಯಮ್ ಒಳಗಾಗಲಿ, ಡಿಸ್ಕೌಂಟ್ ಆಗಲಿ, ರಿಡೆಂಪ್ಷನ್ ಎದ್ರಾಗಾರ ಆಗಲಿ, ಆದರೆ ಡಿಬೆಂಚರ್ ಅಕೌಂಟಿಗೆ ಮಾತ್ರ ನಾಮಿನಲ್ ಅಮೌಂಟನ್ನು ಹೋಗ್ಬೇಕು. ಸೊ ದಿಸ್ ಈಸ್ ಅ ವೆರಿ ಕಂಟ್ರೋಲಿಂಗ್ ಏನಂದರೆ ಇದು ಅಮೌಂಟ್. ಇಲ್ಲಿ ಯಾವುದೂ ಚೇಂಜ್ ಆಗಲ್ಲ. ಸೇಮ್ 1,00,000 ಇತ್ತು, 1,00,000, 10,00,000 ಇತ್ತು, 10,00,000ನ ಟ್ರಾನ್ಸ್ಫರ್ ಮಾಡಿ. ಡಿಫ್ರೆನ್ಸನ್ನು ನಾವು ಇಲ್ಲಿ ಏನು ಮಾಡ್ಕೋಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಹಾಕಿ ಎಂಟ್ರೀಸ್ನ ಪಾಸ್ ಮಾಡಬೇಕು. ಇಲ್ಲಿ ಇಶ್ಯೂಡ್ ಅಟ್ ಪಾರ್ ಐತಿ, ರಿಡಮ್ಷನು ಪಾರ್ ಐತಿ. ಇಲ್ಲಿ ಹೀಗಾಗಿ ಏನಾಗ್ತೈತೆ ಅಂದ್ರೆ 9% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ ಡೆಬಿಟ್ ಆಗಿ 9% ಡಿಬೆಂಚರ್ ಅಕೌಂಟ ಕ್ರೆಡಿಟ್ ಆಗ್ತೈತಿ. ನರೇಶನ ಬೀಯಿಂಗ್ ಡಿಬೆಂಚರ್ ಅಪ್ಲಿಕೇಶನ್ ಅಮೌಂಟ್ರ ಟ್ರಾನ್ಸ್ಫರ್ ಆ್ಯಂಡ್ ಇಶ್ಯೂಡ್ ಅಟ್ ಪಾರ ರಿಡೆಮೇಬಲ್ ಅಟ್ ಪಾರ್ ಅಂತೇಳಿ ಬರಿಬೇಕು. ಇನ್ನು ನೆಕ್ಸ್ಟ್ ಸೆಕೆಂಡ್ ಸಿಚುವೇಶನ್ ಏನೈತೆ ಅಂದ್ರೆ ಇಶ್ಯೂ ಆಫ್ ರುಪೀಸ್ 1,00,000 9% ಡಿಬೆಂಚರ್ಸ್ ಆಫ್ 100 ಈಚ್ ಆಟ್ ಪಾರ್. ಇಶ್ಯೂ ಆಟ್ ಪಾರ್ ಮಾಡಿದ್ದು ಬಟ್ ರಿಡಿಮೇಬಲ್ ಆಟ್ ಪ್ರೀಮಿಯಮ್ 10%. ಸೊ ಹಂಗಾದ್ರೆ ಈ ಸಿಚುವೇಶನ್ದಾಗ ಜರ್ನಲ್ ಎಂಟ್ರಿ ಯಾವ ರೀತಿಯಾಗಿ ಪಾಸ್ ಆಗ್ತೈತೆ ಅನ್ನೋದು ನೋಡೋಣ. ಇಲ್ಲಿ ಸಿಚುವೇಶನ್ 2ದಾಗೂ ಸೇಮ ಇಶ್ಯೂಡ್ ಅಟ್ ಪಾರ ಮಾಡಿದ್ದು. ಸೊ ಬ್ಯಾಂಕ್ ಅಕೌಂಟ್ ಬಿಟ್ಟು 9% ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಕೌಂಟ ಕ್ರೆಡಿಟ್ ಆಗ್ತೈತಿ. ಇನ್ನು ಟ್ರಾನ್ಸ್ಫರ್ ಮಾಡಿದಾಗ ಇಲ್ಲಿ ಕ್ರೆಡಿಟ್ ಹೋಗಿ ಡೆಬಿಟ್ ಆಗ್ತೈತಿ. 9% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ ಸೇಮ್ ಅಮೌಂಟ್ ಉಳಿತೈತಿ. ಆದರೆ ಇಲ್ಲಿ 1,00,000 ಐತಿ. ನೆಕ್ಸ್ಟ್ ಡಿಬೆಂಚರ್ ಅಕೌಂಟನು 1,00,000 ತೊಗೋಬೇಕು. ಇದನ್ನು ಅಮೌಂಟ್ ಏನೈತಿ ಲಾಸ್ಟಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಎಷ್ಟು ಡಿಫ್ರೆನ್ಸ್ ಬರ್ತೈತೆ ಅದು. ಸೊ ನೆಕ್ಸ್ಟ್ ಇಲ್ಲಿ ರಿಡೆಂಪ್ಷನ ಪ್ರೀಮಿಯಮ್ ಒಳಗೆ ಮಾಡಿದ್ದು. ಪ್ರೀಮಿಯಮ್ ಆನ್ ರಿಡೆಂಪ್ಷನ 10% ಮ್ಯಾಗ ಮಾಡಿದ್ದು. ನಾಮಿನಲ್ ವ್ಯಾಲ್ಯೂ ಮ್ಯಾಗ 10,000 ಬರ್ತೈತಿ. ಸೊ ಇವು ಎರಡನ್ನೂ ಕೂಡಿಸ್ಕೋದು. ಇಲ್ಲಿ 1,00,000 ಪ್ಲಸ್ 10,000 ಟೋಟಲ್ 1,10,000 ಆಯ್ತು. ಬಟ್ ಇಲ್ಲಿ ಅಪ್ಲಿಕೇಶನ್ ಒಳಗೆ 1,00,000 ಅಷ್ಟೇ ಇರ್ತೈತಿ. ಇನ್ನು 10,000 ಏನು ಡಿಫ್ರೆನ್ಸ್ ಬರ್ತೈತಿಲ್ಲ ದಟ್ ಈಸ್ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಂತೇಳಿ ಡೆಬಿಟ್ ಮಾಡಬೇಕು. ಸೊ ಯಾವತ್ತು ನಾವು ರಿಡಂಪ್ಷನ್ನ ಪ್ರೀಮಿಯಮ್ ಒಳಗೆ ಮಾಡಿದ್ದು ಈ ಲೆಜ್ಜರ್ ಅಂತೂ ಆಲ್ವೇಸ್ ಡೆಬಿಟ್ ಆಗಿರ್ತೈತಿ ಎಲ್ಲ ಕೇಸ್ ಒಳಗೆ. ಸೊ ಅದಕ್ಕಾಗಿ ಕೇರ್ಫುಲ್ಲಾಗಿ ನಾವು ಮಾಡಬೇಕು. ಇಲ್ಲಿ ಅಮೌಂಟ್ ಅಷ್ಟೇ ವೆರಿ ಕೇರ್ಫುಲ್ಲಾಗಿ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿ ಡಿಬೆಂಚರ್ ಅಕೌಂಟಿಗಂತೂ ಸೇಮ್ ಅಮೌಂಟ್ ಇರ್ತೈತಿ. ಇಲ್ಲಿ ಏನಾಗಿರ್ತೈತಿ ಅಂದ್ರೆ ಪ್ರೀಮಿಯಮ್ ಆನ್ ರಿಡೆಂಪ್ಷನ್ ಅಕೌಂಟ. ನೆಕ್ಸ್ಟ್ ನಾವು ಇಶ್ಯೂ ಪ್ರೀಮಿಯಮ್ ಒಳಗೆ ಮಾಡ್ರೂ ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಅಕೌಂಟ್ ಇರ್ತೈತಿ. ಇವನ್ನಷ್ಟು ಕೂಡಿಸಿ ಮೈನಸ್ ಏನು ಮಾಡೋದಂದ್ರೆ ಇಲ್ಲಿ ಡಿಬೆಂಚರ್ ಅಪ್ಲಿಕೇಶನ್ ಅಮೌಂಟ್ ಒಳಗೆ ಮೈನಸ್ ಮಾಡೋದು. ಇಲ್ಲಿ 90,000 ಬಂದಿತ್ತು, 90,000 ಮೈನಸ್ ಮಾಡ್ದೆ. 1,10,000 ಇತ್ತು, 1,10,000 ಮೈನಸ್ ಮಾಡ್ದೆ. ಡಿಫ್ರೆನ್ಸ್ ಅಮೌಂಟನ್ನು ಇದರೊಳಗೆ ಇಡೋದಂದ್ರೆ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟಿಗೆ ಇಟ್ಕೋದು. ಈ ರೀತಿಯಾಗಿ ನಾವು ಫಸ್ಟ್ ಕೇಸ್ ಒಳಗೆ 2 ಸಿಚುವೇಶನ್ನ ಈ ರೀತಿಯಾಗಿ ಸಾಲ್ವ್ ಮಾಡೋದು. ಇನ್ನು ಕೇಸ್ ಬಿದೊಳಗೆ ಇಶ್ಯೂ ಏನು ಮಾಡತ್ತು ಅಂದ್ರೆ ಡಿಸ್ಕೌಂಟ್ ಒಳಗೆ ಇಶ್ಯೂ ಮಾಡತ್ತು, ರಿಡೆಂಪ್ಷನ್ನ ಆಟ್ ಪಾರ್ ಒಳಗೆ ಮಾಡತ್ತು, ಪ್ರೀಮಿಯಮ್ ಒಳಗೂ ಮಾಡತ್ತು. ಹಾಗಾದ್ರೆ ಇಲ್ಲಿ ಸಿಚುವೇಶನ್ 1 ಏನೈತೆ ಅಂದರೆ ಇಶ್ಯೂ ಆಫ್ ರುಪೀಸ್ 1,00,000 ದಿಸ್ ಇಸ್ ಅಮೌಂಟ್ ಕಾಲಮ್. 10% ಡಿಬೆಂಚರ್ಸ್ ಆಫ್ 100 ಈಚ್ ಆಟ್ 10% ಡಿಸ್ಕೌಂಟ್ ಒಳಗೆ ಇಶ್ಯೂ ಮಾಡತ್ತು. ಬಟ್ ರಿಡೆಂಪ್ಷನ್ ಎದ್ರೊಳಗೆ ಮಾಡತ್ತಂದ್ರೆ ಪಾರ್ ಒಳಗೆ ಮಾಡತ್ತು. ಹಂಗಾರೆ ಜರ್ನಲ್ ಎಂಟ್ರಿ ಯಾವ ರೀತಿಯಾಗಿ ಬರ್ತೈತೆ ಅಂತ ನೋಡೋಣ. ಫಸ್ಟ್ ಇಲ್ಲಿ ಇಶ್ಯೂ ಡಿಸ್ಕೌಂಟ್ ಒಳಗೆ ಮಾಡಿದ್ದು ಭಾಳ ಕೇರ್ಫುಲ್ಲಾಗಿ ನಾವು ಎಕ್ಸಾಮ್ದಾಗ ಬರೀಬೇಕು. ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 10% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್.
ಇಲ್ಲಿ 90,000 ಯಾಕೆ ತೊಗೊಂಡೆ ಅಂದ್ರೆ 1 ಲ್ಯಾಕ್ ನಾಮಿನಲ್ ವ್ಯಾಲ್ಯೂ ಐತಿ -10% ಅಂತಂದ್ರೆ 10,000. ಸೊ 1 ಲ್ಯಾಕ್ ಒಳಗೆ 10,000 ತೆಗೆದಂದ್ರೆ 90,000 ಇಶ್ಯೂ ಎದ್ರೊಳಗೆ ಮಾಡಿದ್ದು ಅಂದ್ರೆ ಡಿಸ್ಕೌಂಟ್ ಒಳಗೆ ಮಾಡಿದ್ದು. ಸೊ ಇನ್ನು ನೆಕ್ಸ್ಟ್ ಅದನ್ನು ಮನಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ಇಲ್ಲಿ 10% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿ ಸೇಮ್ 90,000 ಇಟ್ಕೋದ. ಇನ್ನು ರಿಡಂಪ್ಷನ್ ಎದ್ರೊಳಗೆ ಮಾಡಿದ್ದು ಅಂತಂದರೆ ಪಾರ್ ಒಳಗೆ ಮಾಡಿದ್ದು. ಸೊ ಇಲ್ಲಿ ನಾನು ಆಗಳಿಂದ ಹೇಳತ್ತೀನಿ ಏನಂದ್ರೆ ಇಲ್ಲಿ ಡಿಬೆಂಚರ್ ಅಕೌಂಟ್ ಆಲ್ವೇಸ್ ನಾಮಿನಲ್ ಬರ್ತೈತಿ. ಇಶ್ಯೂಡ್ ಆ್ಯಟ್ ಪಾರ್ ಮಾಡು, ಪ್ರೀಮಿಯಮ್ ಮಾಡು, ಈ ಅಮೌಂಟ್ ಅಂತೂ ಅಷ್ಟೇ ಚೇಂಜ್ ಆಗಂಗಿಲ್ಲ ಎಲ್ಲ ಸೇಮ್ ಕೇಸ್ ಒಳಗು. ಸೊ ಇಲ್ಲಿ ಎಷ್ಟು 10,000 ಡಿಫ್ರೆನ್ಸ್ ಬಂತು, ಆ 10,000 ಏನಂದ್ರೆ ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್. ಸೊ ಅದನ್ನು 10,000 ಇಲ್ಲಿ ಡೆಬಿಟ್ ಮಾಡ್ಕೋಬೇಕು. ಸೊ ಟೋಟಲ್ ಡೆಬಿಟ ಕ್ರೆಡಿಟ ಏನಾಗಬೇಕಂದ್ರೆ ಇಲ್ಲಿ ಮ್ಯಾಚ್ ಆಗಬೇಕು. ಸೊ ಇನ್ನು ನೆಕ್ಸ್ಟ್ ಸೆಕೆಂಡ್ ಸಿಚುವೇಶನ್ ಏನೈತೆ ಅಂದ್ರೆ ಇಶ್ಯೂ ಆಫ್ ₹1 ಲ್ಯಾಕ್ 10% ಡಿಬೆಂಚರ್ಸ್ ಆಫ್ 100 ಈಚ್ ಆ್ಯಟ್ 10% ಡಿಸ್ಕೌಂಟ್. ಇಲ್ಲಿಯೂ ಇಶ್ಯೂ ಎದ್ರೊಳಗೆ ಮಾಡಿದ್ದು ಅಂದ್ರೆ ಡಿಸ್ಕೌಂಟ್ ಒಳಗೆ ಮಾಡಿದ್ದು, ಆರ ರಿಡಂಪ್ಷನ್ ಮಾತ್ರ ಪ್ರೀಮಿಯಮ್ ಒಳಗೆ ಮಾಡಿದ್ದು. ಸೊ ಇಲ್ಲಿ ಕೇರ್ಫುಲ್ಲಾಗಿ ಜರ್ನಲಿಟೀಸ್ ಪಾಸ್ ಮಾಡಬೇಕು. ಇಲ್ಲಿ ಇಶ್ಯೂ ಮಾಡಿದ ಬ್ಯಾಂಕ್ ಅಕೌಂಟ್ ಡೆಬಿಟ್ ಆಯ್ತು, 10% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟಾಗ ಕ್ರೆಡಿಟ್ ಆಯ್ತು. ಇಲ್ಲಿ 90,000 ಬರ್ತೈತೆ, ಯಾಕಂದರೆ 10% ಡಿಸ್ಕೌಂಟ್ ನಾವು ಇಶ್ಯೂ ಮಾಡಿದ್ದು. ಇನ್ನು ನೆಕ್ಸ್ಟ್ ಟ್ರಾನ್ಸ್ಫರ್ ಎಂಟ್ರಿ ಹಾಕೋಬೇಕು. 90,000 ಸೇಮ್ ಡೆಬಿಟ್ ಮಾಡಬೇಕು. 90,000 ಆದ ಕೂಡಲೇ ಇನ್ನು ಡಿಬೆಂಚರ್ ಅಕೌಂಟಿಗೆ ಕ್ರೆಡಿಟ್ ಕೊಡಬೇಕು 1 ಲ್ಯಾಕ್. ಸೊ ಇಲ್ಲಿ 90,000 ತೊಗೋಬೇಕು, ಇಲ್ಲಿ 1 ಲ್ಯಾಕ್ ಏನು ಮಾಡಬೇಕಂದ್ರೆ ಕ್ರೆಡಿಟ್ ಕೊಡಬೇಕು. ಇನ್ನು ನಾವು ಏನು ಮಾಡಿದ್ದು ಅಂದ್ರೆ ರಿಡಂಪ್ಷನ ಪ್ರೀಮಿಯಮ್ ಒಳಗೆ ಮಾಡಿದ್ದು. ಪ್ರೀಮಿಯಮ್ ರಿಡಂಪ್ಷನ್ ಎಷ್ಟು ಐತಿ ಅಂದ್ರೆ 5% ಐತಿ, ನಾಮಿನಲ್ ವ್ಯಾಲ್ಯೂ ಮ್ಯಾಗ 5,000. ಇಲ್ಲಿ 1 ಲ್ಯಾಕ್ 5,000 ಕ್ರೆಡಿಟ್ ಆಯ್ತು, ಇಲ್ಲಿ 90,000 ಅಷ್ಟೇ ಡೆಬಿಟ್ ಆಗಿರ್ತೈತಿ. 15,000 ಏನಪ್ಪ ಅಂದ್ರೆ ದಿಸ್ ಈಸ್ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್. ಇದರೊಳಗೆ 5,000 ಲಾಸ್ ಅಂದ್ರೆ 10,000 ಡಿಸ್ಕೌಂಟ್ ಎರಡೂ ಕೂಡಿಸಿ ಒಂದು ಲೆಜರ್ ಒಳಗೆ ಟ್ರಾನ್ಸ್ಫರ್ ಮಾಡಬೇಕು. ಎರಡು ಸೇರಿ ಡಿಸ್ಕೌಂಟ್ ಪ್ಲಸ್ ಲಾಸ್ ಎರಡು ಕೂಡಿಸಿ 15,000 ಡೆಬಿಟ್ ಮಾಡಬೇಕು. ಈ ರೀತಿಯಾಗಿ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕು. ಇನ್ನು ನ್ಯಾರೇಷನ್ ವೆರಿ ಸಿಂಪಲ್, ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಮನಿ ಟ್ರಾನ್ಸ್ಫರ ಇಶ್ಯೂಡ್ ಆ್ಯಟ್ ಡಿಸ್ಕೌಂಟ್ ರಿಡೀಮೇಬಲ್ ಆ್ಯಟ್ ಪ್ರೀಮಿಯಮ್ ಅಂತೇಳಿ ಬರಿಬೇಕು. ಇನ್ನು ಕೇಸ್ ನಂಬರ್ ಸಿ, ಇಶ್ಯೂ ಪ್ರೀಮಿಯಮ್ ಒಳಗೆ ಮಾಡ್ತು, ರಿಡೀಮೇಬಲ್ ಪಾರ್ ಒಳಗೆ ಮಾಡ್ತು, ಇಶ್ಯೂ ಪ್ರೀಮಿಯಮ್ ಮಾಡ್ತು, ರಿಡೀಮೇಬಲ್ ಪ್ರೀಮಿಯಮ್ ಒಳಗೆ ಮಾಡತ್ತು. ಸೊ ಹಂಗದ್ರಲ್ಲಿ ಕೇಸ್ ನಂಬರ್ ಸಿ ಇದೊಳಗೆ ಒಂದನೇ ಸಿಚುವೇಶನ್ ಏನೈತೆ ಅಂದ್ರೆ ಇಶ್ಯೂ ಆಫ್ ₹1 ಲ್ಯಾಕ್ 12% ಡಿಬೆಂಚರ್ಸ್ ಆಫ್ 100 ಈಚ್ ಆ್ಯಟ್ 5% ಪ್ರೀಮಿಯಮ್. ಅಂದ್ರೆ ನಾವು ಇಶ್ಯೂ ಎದ್ರೊಳಗೆ ಮಾಡಿದ್ದು ಇಲ್ಲಿ ಪ್ರೀಮಿಯಮ್ ಒಳಗೆ ಮಾಡಿದ್ದು, ಬಟ್ ರಿಡೀಮೇಬಲ್ ಎದ್ರೊಳಗೆ ಮಾಡತ್ತು ಅಂದ್ರೆ ಪಾರ್ ಒಳಗೆ ಮಾಡತ್ತು. ಹಂಗಾರೆ ಇದ್ರ ಜರ್ನಲ್ ಎಂಟ್ರಿ ಯಾವ ರೀತಿಯಾಗಿ ಬರೀಬೇಕು ಅನ್ನೋದು ನೋಡೋಣ. ಫಸ್ಟ್ ಇಲ್ಲಿ ಇಶ್ಯೂ ಮಾಡಿದ್ದು ಪ್ರೀಮಿಯಮ್ ಒಳಗೆ 5%. ಸೊ ಹಿಂಗಾಗಿ 1 ಲ್ಯಾಕ್ 5,000 ಅದನ್ನ ಹೇಳತ್ತೀನಿ. ಇಶ್ಯೂ ಪಾರ್ ಒಳಗೆ ಮಾಡಿದ್ದು ಸೇಮ್ ಉಳಿತೈತಿ, ಪ್ರೀಮಿಯಮ್ ಒಳಗೆ ಮಾಡಿದ್ದು ಜಾಸ್ತಿ ಆಗ್ತೈತಿ, ಡಿಸ್ಕೌಂಟ್ ಒಳಗೆ ಮಾಡಿದ್ದು ಕಮ್ಮಿ ಆಗ್ತೈತಿ. ಸೊ ಬ್ಯಾಂಕ್ ಅಕೌಂಟ್ ಬಿಟ್ಟು 12% ಡಿಬೆಂಚರ್ ಅಪ್ಲಿಕೇಶನ್ ಅಲಾಟ್ಮೆಂಟ್ ಅಂತೇಳಿ ಸೇಮ್ ಬರಿಬೇಕು. ಬೀಯಿಂಗ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿ ರಿಶ್ಯೂಡ್ ಅಂತೇಳಿ ಬರಿಬೇಕು. ಇನ್ನು ನೆಕ್ಸ್ಟ್ 1 ಲ್ಯಾಕ್ 5,000 ಟ್ರಾನ್ಸ್ಫರ್ ತೊಗೋಬೇಕು. ಎಲ್ಲಿ ಅಂತಂದ್ರೆ ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಮೌಂಟ್ಗೆ. ಇಲ್ಲಿ ನಾಮಿನಲ್ ವ್ಯಾಲ್ಯೂ ಇದ್ದಾಗ 1 ಲ್ಯಾಕ್ ಬರ್ತೈತಿ, ಪ್ರೀಮಿಯಮ್ ಇದ್ದಾಗ ಜಾಸ್ತಿ ಬರ್ತೈತಿ, ಡಿಸ್ಕೌಂಟ್ ಇದ್ದಾಗ ಕಡಿಮೆ ಬರ್ತೈತಿ. ಇನ್ನು ನೆಕ್ಸ್ಟ್ ಇಮಿಡಿಯೇಟ್ಲಿ ನಾವು ಏನು ಮಾಡ್ಬೇಕಂತಂದ್ರೆ ಇಲ್ಲಿ 12% ಡಿಬೆಂಚರ್ಸ್ ಅಕೌಂಟ್ಗೆ ನಾಮಿನಲ್ ವ್ಯಾಲ್ಯೂನ ಟ್ರಾನ್ಸ್ಫರ್ ಮಾಡೋದು. ಈ 1 ಲ್ಯಾಕ್ನ ಸೇಮ್ ಉಳಿತೈತಿ. ಇನ್ನು ನೆಕ್ಸ್ಟ್ ಇಶ್ಯೂ ನಾವು ಪ್ರೀಮಿಯಮ್ ಒಳಗೆ ಮಾಡಿದಂತೆ ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಅಕೌಂಟ 5,000 ಬರ್ತೈತಿ. ಸೊ ಟೋಟಲಿ ಎರಡು ಕೂಡಿಸಿದ್ರೆ 1 ಲ್ಯಾಕ್ 5,000, 1 ಲ್ಯಾಕ್ 5,000 ಡೆಬಿಟ ಕ್ರೆಡಿಟ ಮ್ಯಾಚ್ ಆಗ್ಬೇಕು. ಇಲ್ಲಿ ಅಮೌಂಟ್ ಕಾಲಮ್ನ ಅಷ್ಟೇ ನೀವು ಕಂಟ್ರೋಲ್ ಇಡಬೇಕು. ಅದ್ರಾಗ ಎಸ್ಪೆಷಲಿ ಡಿಬೆಂಚರ್ ಅಕೌಂಟ ನಾಮಿನಲ್ ವ್ಯಾಲ್ಯೂನ ಹೋಗ್ತಿರ್ತೈತಿ ಎಲ್ಲ ಸಿಚುವೇಶನ್ದೊಳಗೂ. ಇಲ್ಲಿ ಹೆಚ್ಚು ಕಡಿಮೆ ಆಗಿದ್ದು ಮಾತ್ರ ಇಲ್ಲಿ ಏನಾಗ್ತಿರ್ತಾವೆ ಅಂದ್ರೆ ಡೆಬಿಟ ಕ್ರೆಡಿಟ್ ಆಗ್ತಿರ್ತಾವೆ. ಅದನ್ನು ಅಷ್ಟು ಕೇರ್ಫುಲ್ಲಾಗಿ ಚೆಕ್ ಮಾಡ್ಕೋಬೇಕು. ಇಶ್ಯೂ ಮಾಡಿದಾಗ ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಅಕೌಂಟನ್ನು ಏನಾಗಬೇಕು ಕ್ರೆಡಿಟ್ ಆಗಬೇಕು. ಇನ್ನು ನ್ಯಾರೇಷನ್ ವೆರಿ ಸಿಂಪಲಾಗಿ ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಮನಿ ಏನು ಟ್ರಾನ್ಸ್ಫರ್ ಮಾಡಿ ಇಶ್ಯೂಡ್ ಆ್ಯಟ್ ಪ್ರೀಮಿಯಮ್ ಬಟ್ ರಿಡೀಮೇಬಲ್ ಆ್ಯಟ್ ಪಾರ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಜರ್ನಲ್ ಎಂಟ್ರಿ. ಸೊ ಇನ್ನು ವೆರಿ ಇಂಪಾರ್ಟೆಂಟ್ ಏನಂದರೆ ಸಿಚುವೇಶನ್ ನಂಬರ್ 2. ಇದ್ರ ಮ್ಯಾಗ ಎಲ್ಲ ಕ್ವಶನ್ ಪೇಪರ್ ಒಳಗೂ ಈ ಸಿಚುವೇಶನ್ ಮ್ಯಾಗ ಹೆಚ್ಚಿಗೆ ಪ್ರಾಬ್ಲಮ್ಸ್ ಬಂದವು. ಸೊ ಹಿಂಗಾಗಿ ಇದನ್ನು ರಿಪೀಟೆಡ್ಲಿ ನೀವು ಏನು ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ಇಶ್ಯೂ ಆಫ್ ₹1 ಲ್ಯಾಕ್ 12% ಡಿಬೆಂಚರ್ಸ್ 100 ಈಚ್ 10% ಪ್ರೀಮಿಯಮ್. ಇಲ್ಲಿ ಇಶ್ಯೂನು ಪ್ರೀಮಿಯಮ್ ಮಾಡಿದ್ದು ಬಟ್ ರಿಡಂಪ್ಷನು ಪ್ರೀಮಿಯಮ್ ಮಾಡಿದ್ದು. ಇಲ್ಲಿ ಪರ್ಸೆಂಟೇಜ್ ವೇರಿಯೇಷನ್ ಆಗ್ಬೋದು, ಸೇಮ್ನು ಕೊಡ್ಬೋದು, ದಟ್ ಈಸ್ ನೋ ಇಶ್ಯೂಸ್. ಆದರೆ ಇಲ್ಲಿ ಜರ್ನಲ್ ಎಂಟ್ರೀಸ್ ಕರೆಕ್ಟಾಗಿ ನಾವು ಪಾಸ್ ಮಾಡಬೇಕು. ಇಲ್ಲಿ ಒಂದು ನಮ್ಮ ತಲೆಯಾಗಿರಬೇಕು ಏನಂತಂದ್ರೆ ಇಶ್ಯೂ ಆ್ಯಟ್ ಪ್ರೀಮಿಯಮ್ ಮಾಡಿದಾಗ ಸೆಕ್ಯೂರಿಟಿ ಪ್ರೀಮಿಯಮ್ ರಿಸರ್ವ್ ಅಕೌಂಟ ಓಪನ್ ಆಗ್ತಿರ್ತೈತಿ, ದಟ್ ಈಸ್ ಒನ್ ಥಿಂಗ್ಸ್.
ಇನ್ನು ರಿಡಂಪ್ಷನ್ ಪ್ರೀಮಿಯಂ ಮಾಡಿದಾಗ 2 ಲೆಜರ್ ಓಪನ್ ಆಗ್ತಿರ್ತಾವೆ. ಒಂದು ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ, ಇನ್ನೊಂದು ಪ್ರೀಮಿಯಂ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಕೊಟ್ಟ. ಹಾಗಾದ್ರೆ ಇಲ್ಲಿ ಈ ಜರ್ನಲ್ ಎಂಟ್ರೀಸ್ ಯಾವ ರೀತಿಯಾಗಿ ಪಾಸ್ ಮಾಡೋದನ್ನು ನೋಡಿ. ಇಲ್ಲಿ ಇಶ್ಯೂ ಪ್ರೀಮಿಯಂ ಒಳಗೆ ಮಾಡಿದ್ದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು 12% ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್. ಇಲ್ಲಿ 10% ಏನು ಮಾಡಿದ್ದು ಅಂದ್ರೆ ಪ್ರೀಮಿಯಮ್ಲೇ ಮಾಡಿದ್ದು 1 lakh ಪ್ಲಸ್ 10,000, 1 lakh 10,000, 1 lakh 10,000. ಇನ್ನು ಫಸ್ಟ್ ಇದನ್ನು ಟ್ರಾನ್ಸ್ಫರ್ ಮಾಡೋನು ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಅಕೌಂಟ್ 1 lakh 10,000 ಬತ್ತು. ಸೊ ಇನ್ನು ನೆಕ್ಸ್ಟ್ ಡಿಬೆಂಚರ್ ಅಕೌಂಟ ನಾಮಿನಲ್ ವ್ಯಾಲ್ಯೂ ಹೋಗಬೇಕು 1 lakh. ಸೊ ಇದನ್ನು ಮಾತ್ರ ನೀವು 1 lakhನ ಇಟ್ಕೋತ ಹೋಗಬೇಕು ಪ್ರತಿ ಸಿಚುವೇಶನ್ ಒಳಗೂ. ಇನ್ನು ಇಲ್ಲಿ ಏನಾಗೈತೆ ಅಂದರೆ ಇಶ್ಯೂ ಪ್ರೀಮಿಯಮ್ ಒಳಗೆ ಆಗೈತೆ ಅಂತಲೇ ಟು ಸೆಕ್ಯೂರಿಟೀಸ್ ಪ್ರೀಮಿಯಮ್ ರಿಸರ್ವ್ ಅಕೌಂಟ 10,000. ಇನ್ನು ರಿಡಂಪ್ಷನ್ ಎದ್ರೊಳಗೆ ಆಗೈತೆ ಅಂದರೆ ಪ್ರೀಮಿಯಮ್ ಒಳಗೆ ಆಗೈತಿ. ಪ್ರೀಮಿಯಮ್ ಆನ್ ರಿಡಂಪ್ಷನ್ ಆಫ್ ಡಿಬೆಂಚರ್ ಅಕೌಂಟ 5,000, 5% ಐತಿ. ಸೊ ಇದನ್ನೆಲ್ಲ ಕೂಡಿಸ್ಕೋಬೇಕು. ಟೋಟಲ್ ಎಷ್ಟು ಆಗ್ತೈತೆ ಅಂದ್ರೆ 1,15,000 ಆಗ್ತೈತಿ. ಇಲ್ಲಿ 5,000 ಡಿಫರೆನ್ಸ್ ಬರ್ತದೆ. ಸೊ ಈ 5,000 ಏನಂದ್ರೆ ಲಾಸ್ ಆನ್ ಇಶ್ಯೂ ಆಫ್ ಡಿಬೆಂಚರ್ ಅಕೌಂಟ್. ಸೊ ನ್ಯಾರೇಷನು ವೆರಿ ಸಿಂಪಲ್ ಬರೀಬೇಕು. ಡಿಬೆಂಚರ್ ಅಪ್ಲಿಕೇಶನ್ ಆ್ಯಂಡ್ ಅಲಾಟ್ಮೆಂಟ್ ಟ್ರಾನ್ಸ್ಫರ್ ಇಶ್ಯೂಡ್ ಆ್ಯಟ್ ಪ್ರೀಮಿಯಮ್ ಆ್ಯಂಡ್ ರಿಡಿಮೇಬಲ್ ಆ್ಯಟ್ ಪ್ರೀಮಿಯಮ್ ಅಂತೇಳಿ ಬರಿಬೇಕು. ಈ ರೀತಿಯಾಗಿ ಈಗ 3 ಕೇಸ್ ಒಳಗೆ 6 ಸಿಚುವೇಶನ್ಸ್ ಬರ್ತಾವೆ. ಈ ರೀತಿಯಾಗಿ ನಾವು ಹ್ಯಾಂಡಲ್ ಮಾಡಬೇಕು. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡ್ತೀನಿ ಅಂದ್ರೆ ಕ್ವಶನ್ ಪೇಪರನ್ನು ಸಾಲ್ವ್ ಔಟ್ ಮಾಡ್ತೀನಿ. ಸೊ ಇದರೊಳಗೆ ಏನಾದರೂ ನಿಮಗೆ ಡೌಟ್ಸ್ ಇತ್ತಂದ್ರೆ ನೀವು ನನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವೆರಿ ಡೆಡ್ ಈಸಿ ಇರ್ತೈತಿ. ಬಟ್ ಯಾವ ರೀತಿಯಾಗಿ ನಾವು ಜರ್ನಲ್ ಎಂಟ್ರೀಸನ್ನು ಪಾಸ್ ಮಾಡೋದು ಅನ್ನೋದನ್ನ ಕೇರ್ಫುಲ್ಲಾಗಿ ನಾವು ಚೆಕ್ ಮಾಡ್ಕೊತಾ ಹೋಗ್ಬೇಕು. ಸೊ ಹಂಗಾರೆ ನೆಕ್ಸ್ಟ್ ವಿಡಿಯೋ ನಾನು ಕ್ವಶನ್ ಪೇಪರನ್ನ ಸಾಲ್ವ್ ಔಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು.